ಶುರು ಮಾಡಪ್ಪ ತಡಿ. ಎಲ್ಲರಿಗೂ ನನ್ನ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ. ಒಂದೊಂದು ಗುಂಪಿಗೆ ಒಂದು ಪ್ರಶ್ನೆಗೆ 4 ಅಂಕಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಈ ಒಂದು ತರಗತಿಯಲ್ಲಿ ಗಣಿತ ಎಂಬ ವಿಷಯದಲ್ಲಿ ಚಟುವಟಿಕೆ ಆರಂಭಿಸುತ್ತೇವೆ. ಆ ಚಟುವಟಿಕೆ ಏನಂದ್ರೆ ರಸಪ್ರಶ್ನೆ ಕಾರ್ಯಕ್ರಮ. ಒಂದೊಂದು ಗುಂಪಿಗೆ 4 ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಗೆ 5 ಅಂಕಗಳಿರುತ್ತೆ. ಅವರು ಯೋಚಿಸಿ ಹೇಳ್ಬೋದು. ಅವ್ರ ಕೈಲಿ ಆಗ್ಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಗುಂಪಿಗೆ ಪಾಸ್ ಮಾಡಬೇಕು. ಮತ್ತೆ ಅವರು ಹೇಳಿಲ್ಲಪ್ಪ ಅಂದ್ರೆ ಲಾಸ್ಟಿಗೆ ಬೋನಸ್ ಅಂಕಗಳಿರುತ್ತೆ. ಆ ಚಟುವಟಿಕೆ ಪ್ರಾರಂಭಿಸುತ್ತೇವೆ. ಈ ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ವಿದ್ಯಾರ್ಥಿಗಳೇ, ಇವಾಗ ಪ್ರಾರಂಭಿಸೋಣ. ಈ ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಈ ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿರುತ್ತದೆ. ಸರಿಯಾದ ಉತ್ತರವನ್ನು ತಾವು ಆಯ್ಕೆ ಮಾಡಿ ಬರೆಯಬೇಕಾಗಿದೆ ಅಥವಾ ಹೇಳಬೇಕಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಹೇಳಿರಿ. ಇವು ಆಯ್ಕೆಗಳು. ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಉತ್ತರ ಎಂದು ಗುರುತು ಮಾಡಿ. √2, √3, √4, √5 ತಂಡ 1ಕ್ಕೆ ಪ್ರಶ್ನೆ ಕೇಳಿಲ್ಲ. ಈ ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ತಾವು ಆಯ್ಕೆ ಮಾಡಿ ಯಾರು ಸರಿ ಹೇಳ್ತಾರಲ್ಲ ಅವರಿಗೆ ಮಾರ್ಕ್ಸ್ ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆಯಲ್ಲ? √2, √3, √4, √5 ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ಸರಿಯಾದ ಉತ್ತರ. ತಂಡ 1ಕ್ಕೆ ಅಂಕ. ಪ್ಲಸ್ √3 ಇದರ ಅಕರಣೀಕರಕ ಕಾರಕ. ಯಾವ ಕೆಲಸ ನಾವು ಬರ್ಕ 2 ಪ್ಲಸ್ √3 2 ಮೈನಸ್ √3 2 √3 √2 ಪ್ಲಸ್ 3 2 ಪ್ಲಸ್ √3 ಇದರ ಅಕರಣೀಕರಕ. ಇದರಲ್ಲಿ ಯಾವುದು? ಇದು ಈ ಪ್ರಶ್ನೆ ಬಿ ಗುಂಪಿಗೆ. 2 ಮೈನಸ್ √3 ಸರಿಯಾದ ಉತ್ತರ. 2 ಮೈನಸ್ x²
ಪ್ಲಸ್ ಎಕ್ಸ್ ಕ್ಯೂಬ್ ಇದರಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಒಂದು ಮೈನಸ್ ಒಂದು ಎರಡು ಮೂರು ಎರಡು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಇದರಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಮೂರನೇ ಗುಂಪಿಗೆ ಮೈನಸ್ ಒಂದು ಸರಿ ಉತ್ತರ. ಕಟ್ ಮಾಡಿ ಸೇವ್ ಆಗುತ್ತಲ್ಲ. ಮೈನಸ್ 3 ಮೈನಸ್ 5 ಇಂಟು ಈ ಬಿಂದು ಯಾವ ಚತುರ್ಥಕದಲ್ಲಿ ಬರುತ್ತದೆ? ಒಂದನೇ ಎರಡನೇ ಮೂರನೇ ಮೈನಸ್ 3 ಮೈನಸ್ 5 ಇಂಟು ಈ ಬಿಂದು ಯಾವ ಮೈನಸ್ 3 ಕಾಮ ಮೈನಸ್ 5 ಈ ಬಿಂದು ಯಾವ ಚತುರ್ಥಕದಲ್ಲಿ ಬರುತ್ತದೆ? ಮೂರನೇ ನಾಲ್ಕನೇ ಮೂರನೇ. ಕಟ್ ಮಾಡು. ಈಗ ನಾಲ್ಕನೇ ಗುಂಪಿಗೆ ಕೇಳಿದ್ವಿ, ಅವರು ಉತ್ತರವನ್ನು ಸರಿಯಾಗಿ ಹೇಳಿಲ್ಲ. ಮೊದಲನೇ ಗುಂಪಿಗೆ ಪಾಸ್ ಮಾಡಲಾಗಿದೆ. ಮೈನಸ್ 3 ಕಾಮ ಮೈನಸ್ 5 ಈ ಬಿಂದು ಯಾವ ಚತುರ್ಥಕದಲ್ಲಿ ಬರುತ್ತದೆ? ಆಪ್ಷನ್ 1ನೇ, ಆಪ್ಷನ್ 2 2ನೇ, ಆಪ್ಷನ್ 3 3ನೇ, ಆಪ್ಷನ್ 4 4ನೇ. ಮೂರನೇ ಚತುರ್ಥಕದಲ್ಲಿ ಬರುತ್ತದೆ. ಸರಿಯಾದ ಉತ್ತರ. ಈ ತಂಡಕ್ಕೆ 5 ಅಂಕಗಳು. ಬೋನಸ್ 5 ಅಂಕಗಳು. ಶುರು ಮಾಡು. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಪೆನ್ಸಿಲ್ ಆಗಿಲ್ಲ ಅವ್ರು ಕೇಳಿದ್ರು ಕೂಡ ಇನ್ನೊಬ್ರು ಆದರ್ಶ ರೂಪ. ಆಪ್ಷನ್ 1 ax plus by plus c is equal to 0. ಆಪ್ಷನ್ 2 ax plus by minus c is equal to 0. ಆಪ್ಷನ್ 3 ax minus by is equal to 0. ಆಪ್ಷನ್ 4 ax plus by plus c. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದರಲ್ಲಿ ax plus by plus c is equal to 0. ಎರಡನೇ ಆಪ್ಷನ್ ax plus by minus c
ಸಿ ಇಸ್ ಈಕ್ವಲ್ ಟು 0. ಮೂರನೇ ಆಪ್ಷನ್ ಎ ಎಸ್ ಮೈನಸ್ ಬಿ ವೈ ಇಸ್ ಈಕ್ವಲ್ ಟು 0. ನಾಲ್ಕನೇ ಆಪ್ಷನ್ ಎ ಎಸ್ ಪ್ಲಸ್ ಬಿ ವೈ ಪ್ಲಸ್ ಸಿ. ಇದರಲ್ಲಿ ಯಾವುದು ಸರಿ ಉತ್ತರ? ಆಪ್ಷನ್ ಎ. ಇದು ಫಸ್ಟನೇ ಮೊದಲನೇ ತಂಡಕ್ಕೆ ಪ್ರಶ್ನೆ. ಆಪ್ಷನ್ ಸರಿಯಾದ ಉತ್ತರ. ಇವರಿಗೆ 5 ಅಂಕಗಳು. ಯಾವುದೇ ಒಂದು ಬಿಂದುವಿನ ಇನ್ನೊಂದು ಬಿಂದುವಿಗೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? ಆಪ್ಷನ್ 1 ಆಪ್ಷನ್ 1 ಆಪ್ಷನ್ 2 ಆಪ್ಷನ್ 3 ಆಪ್ಷನ್ 4 ಅಪರಿಮಿತ. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಯಾವುದೇ ಒಂದು ಬಿಂದುವಿನ ಈ ಪ್ರಶ್ನೆ ಎರಡನೇ ತಂಡಕ್ಕೆ. ಯಾವುದೇ ಒಂದು ಬಿಂದುವಿನ ಇನ್ನೊಂದು ಬಿಂದುವಿಗೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ ಅಪರಿಮಿತ. ಆಪ್ಷನ್ ಎ 1. ಸರಿಯಾದ ಉತ್ತರ. ಈ ತಂಡಕ್ಕೆ 5 ಅಂಕಗಳು. ನೂರ 80 ಡಿಗ್ರಿಗೆ ಸಮವಿರುವ ಕೋನ. ಆಪ್ಷನ್ ಎ ಲಂಬ ಕೋನ, ಆಪ್ಷನ್ ಬಿ ಸರಳ ಕೋನ, ಆಪ್ಷನ್ ಸಿ ಸರಳಾಧಿಕ ಕೋನ, ಆಪ್ಷನ್ ಬಿ ಪೂರ್ಣ ಕೋನ. ಈ ಪ್ರಶ್ನೆ ಮೂರನೇ ತಂಡಕ್ಕೆ. 180 ಡಿಗ್ರಿಗೆ ಸಮ ಇರುವ ಕೋನ. ಆಪ್ಷನ್ ಎ ಲಂಬ ಕೋನ, ಆಪ್ಷನ್ ಬಿ ಸರಳ ಕೋನ, ಆಪ್ಷನ್ ಸಿ ಸರಳಾಧಿಕ ಕೋನ, ಆಪ್ಷನ್ ಡಿ ಪೂರ್ಣ ಕೋನ. ಆಪ್ಷನ್ ಬಿ ಸರಳ ಕೋನ. ಸರಿಯಾದ ಉತ್ತರ. ಈ ತಂಡಕ್ಕೆ 5 ಅಂಕಗಳು. ಎಪ್ಪತ್ತೈದು ಡಿಗ್ರಿಯ ಪೂರಕ ಕೋನ. ಆಪ್ಷನ್ ಬಿ 105 ಡಿಗ್ರಿ, ಆಪ್ಷನ್ ಸಿ 15 ಡಿಗ್ರಿ, ಆಪ್ಷನ್ ಡಿ 25 ಡಿಗ್ರಿ. ಮತ್ತೊಮ್ಮೆ ಹೇಳ್ತೀನಿ. 75 ಡಿಗ್ರಿಯ ಪೂರಕ ಕೋನ. ಆಪ್ಷನ್ ಎ 75 ಡಿಗ್ರಿ, ಆಪ್ಷನ್ ಬಿ 105 ಡಿಗ್ರಿ, ಆಪ್ಷನ್ ಸಿ 15 ಡಿಗ್ರಿ, ಆಪ್ಷನ್ ಡಿ 25 ಡಿಗ್ರಿ. ಇದರಲ್ಲಿ ಸರಿಯಾದ ಉತ್ತರ. ಇದು 4ನೇ ತಂಡಕ್ಕೆ ಪ್ರಶ್ನೆ.
ಪ್ರಶ್ನೆಯನ್ನು ನಮ್ಮ ಫ್ರೆಂಡ್ಸ್ ಬಂದು ಕೇಳ್ತಾರೆ. ಇಲ್ಲಿವರೆಗೂ ಶಾಂತಚಿತ್ತದಿಂದ ಆಲಿಸಿ ಆನ್ಸರ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದೆ ಸಹ ಅವರು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಈಗ ಮೂರನೇ ರೌಂಡ್ ಶುರು ಆಗುತ್ತೆ. ಈಗ ಮೊದಲನೇ ಪ್ರಶ್ನೆ ಮೊದಲನೇ ತಂಡಕ್ಕೆ ಮೂರನೇ ಪೂರ್ಣಾಂಕ 36. ಇದನ್ನು ದಶಮಾಂಶದಲ್ಲಿ ಬರೆಯಿರಿ. 136 ಇದನ್ನು ದಶಮಾಂಶದಲ್ಲಿ ಬರೆಯಿರಿ. ನಿಮಗೆ 1 ನಿಮಿಷ ಟೈಮ್ 1 ಸೆಕೆಂಡ್ ಟೈಮ್ ಕೊಡ್ತೇನೆ. ಅಷ್ಟರಲ್ಲಿ ಬರೆದು ಆನ್ಸರ್ ಹೇಳಿ. ಸರಿ ಉತ್ತರ. ಮೊದಲನೇ ತಂಡಕ್ಕೆ 5 ಅಂಕ. ಬರೆಯಲಿ. ಹತ್ತನೇ 36 0.36. ಒಂಬತ್ತನೇ ಕಾಲ 2/3 ರ ಬೆಲೆ. 9ನೇ ಕಾಲ 3/2 ರ ಬೆಲೆ. 3ನೇ 9 ಪೂರ್ಣಾಂಕ 3/2 ರ ಬೆಲೆ ಕಂಡುಹಿಡಿಯಿರಿ. ಎರಡನೇ ಇರುತ್ತೆ, ನೀವು ಹೇಳಬಹುದು. ಇದು ಎರಡನೇ ತಂಡಕ್ಕೆ, ಇಲ್ಲದಿದ್ರೆ ಪಾಸ್ ಮಾಡಬಹುದು ಮೂರನೇ ತಂಡಕ್ಕೆ. 9 ಪೂರ್ಣಾಂಕ 3/2 ರ ಬೆಲೆ ಕಂಡುಹಿಡಿಯಿರಿ. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ 5 ಅಂಕಗಳು. ಈಗ ನೆಕ್ಸ್ಟ್ ಪ್ರಶ್ನೆ ಮೂರನೇ ತಂಡಕ್ಕೆ. ಈಗ ನೆಕ್ಸ್ಟ್ ಪ್ರಶ್ನೆ ಮೂರನೇ ತಂಡಕ್ಕೆ. 5x ನ ಬೆಲೆ 3 ಪ್ಲಸ್ 4 ಕ್ಯೂಬ್ ಪ್ಲಸ್ 4x ಪ್ಲಸ್ 7x ಈ ಬಹುಪದೀಯ ಡಿಗ್ರಿ ತಿಳಿಸಿ. ಮೂರನೇ ತಂಡಕ್ಕೆ 5ನೇ x ಕ್ಯೂಬ್ ಪ್ಲಸ್ 4ನೇ x ಪ್ಲಸ್ ಸ್ಕ್ವಯರ್ ಪ್ಲಸ್ 7ನೇ x ಈ ಬಹುಪದೀಯ ಡಿಗ್ರಿ ತಿಳಿಸಿ. ಮೂರನೇ ತಂಡ ನೀಡಿ. 3 ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ 5 ಅಂಕಗಳು. ಈಗ 4ನೇ ತಂಡಕ್ಕೆ ಮೂಲ ಬಿಂದುವಿನ
ನಿರ್ದೇಶಾಂಕವನ್ನು ಬರೆಯಿರಿ. ಇದು ನಿಮಗೆ ಇದು 4ನೇ ತಂಡಕ್ಕೆ ಪ್ರಶ್ನೆ. ಸೊನ್ನೆ ಕಾಮ ಸೊನ್ನೆ. ಸರಿಯಾದ ಉತ್ತರ 4ನೇ ತಂಡಕ್ಕೆ 5 ಅಂಕಗಳು. ಈಗ ಮತ್ತೆ ಮೊದಲನೇ ತಂಡಕ್ಕೆ ಎರಡು ಅಕ್ಷರಗಳು ಉಳ್ಳುವ ರೇಖಾತ್ಮಕ ಸಮೀಕರಣಕ್ಕೆ ಎಷ್ಟು ಪರಿಹಾರಗಳಿವೆ? ಇದು ಮೊದಲನೇ ತಂಡಕ್ಕೆ ಪ್ರಶ್ನೆ. 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಕ್ಕೆ ಎಷ್ಟು ಪರಿಹಾರಗಳಿವೆ? ಸರಿಯಾದ ಉತ್ತರ. ಈಗ ಮೊದಲನೇ ತಂಡಕ್ಕೆ ಪ್ರಶ್ನೆ. ಈಗ 2ನೇ ತಂಡಕ್ಕೆ ಪ್ರಶ್ನೆ. ಪೂರ್ಣವು ಅದರ ಭಾಗಕ್ಕಿಂತ ಯಾವಾಗಲೂ ಡ್ಯಾಶ್ ಆಗಿರುತ್ತದೆ. ಈಗ 2ನೇ ತಂಡಕ್ಕೆ ಪ್ರಶ್ನೆ. ಪೂರ್ಣವು ಅದರ ಭಾಗಕ್ಕಿಂತ ಯಾವಾಗಲೂ ಡ್ಯಾಶ್ ಆಗಿರುತ್ತದೆ. ಈಗ 3ನೇ ತಂಡಕ್ಕೆ ಮೂರನೇ ತಂಡ ನೀವೇ. ಸರಿಯಾದ ಉತ್ತರ ದೊಡ್ಡದು. ಸರಿಯಾದ ಉತ್ತರ ದೊಡ್ಡದಾಗಿರುತ್ತದೆ. ಮೂರನೇ ತಂಡಕ್ಕೆ 5 ಅಂಕಗಳು ಬೋನಸ್. ಈಗ 3ನೇ ತಂಡಕ್ಕೆ ಪ್ರಶ್ನೆ. ಕಟ್ ಮಾಡಿ. ಈಗ 3ನೇ ತಂಡಕ್ಕೆ ಪ್ರಶ್ನೆ. ಚಿತ್ರದಲ್ಲಿ ಕೋನ AOD ಆದರೆ 110 ಡಿಗ್ರಿ ಆದರೆ
ಸಿ ಯ ಬೆಲೆ ಕಂಡುಹಿಡಿಯಿರಿ. ಈಗ ಮೂರನೇ ಕ್ರಮಕ್ಕೆ ಪ್ರಶ್ನೆ. ಚಿತ್ರದಲ್ಲಿ ಕೋನ AOD ಯ ಬೆಲೆ 110 ಡಿಗ್ರಿ ಆದರೆ ಕೋನ BOC ಯ ಬೆಲೆ ಕಂಡುಹಿಡಿಯಿರಿ. ಈಗ ನಾಲ್ಕನೇ ತಂಡಕ್ಕೆ ಪಾಸ್. ಈಗ ಮೂರನೇ ತಂಡಕ್ಕೆ ಪಾಸ್. ನೂರ 10 ಇರುತ್ತೆ, ಯಾಕೆಂದ್ರೆ ಶೃಂಗಮುಖ ಕೋನ. ಸರಿಯಾದ ಉತ್ತರ 110 ಡಿಗ್ರಿ. ಈಗ ಒಂದನೇ ಗುಂಪಿಗೆ ಬೋನಸ್ 5. ಕೋನ AOD ಬೆಲೆ 110 ಡಿಗ್ರಿ ಆದರೆ ಕೋನ BOC ಡಿಗ್ರಿ ಆಗಿರುತ್ತದೆ, ಏಕೆಂದರೆ ಶೃಂಗಾಭಿಮುಖ ಕೋನಗಳು. ಈಗ ನಾಲ್ಕನೇ ತಂಡಕ್ಕೆ ಪ್ರಶ್ನೆ. ಕಿರಣ ಎಂದರೇನು? ಈಗ ನಾಲ್ಕನೇ ತಂಡಕ್ಕೆ ಪ್ರಶ್ನೆ. ಕಿರಣ ಎಂದರೇನು? ಒಂದು ಅಂಕೆಯ ಬಿಂದುವನ್ನು ಹೊಂದಿರುವ ಸರಳ ರೇಖೆಯನ್ನು ಒಂದು ಭಾಗವನ್ನು ಕಿರಣ ಎನ್ನುತ್ತೇವೆ. ಈಗ ನಾಲ್ಕನೇ ತಂಡಕ್ಕೆ ಅಂಕ. ಸರಿಯಾದ ಉತ್ತರ ಒಂದು ಅಂತ್ಯ ಬಿಂದುವನ್ನು ಹೊಂದಿರುವ ಸರಳ ರೇಖೆಯ ಒಂದು ಭಾಗವನ್ನು
ಕಿರಣೆ ಎನ್ನುತ್ತೇವೆ. ಕಟ್ ಮಾಡಿದ್ದೀಯ ಅದು ಸ್ಟೋರೇಜ್ ಭಾಗವನ್ನು ಕಿರಣೆ ಎನ್ನುತ್ತೇವೆ. ಒಂದು ಅಂತ್ಯ ಬಿಂದುವನ್ನು ಹೊಂದಿರುವ ಸರಳ ರೇಖೆಯ ಒಂದು ಭಾಗವನ್ನು ಕಿರಣ ಎನ್ನುತ್ತೇವೆ. ಇಲ್ಲಿವರೆಗೂ ನಾನು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಿರುವಂತ ಎಲ್ಲರಿಗೂ ಧನ್ಯವಾದ ಹೇಳುತ್ತಿದ್ದೇನೆ. ಈಗ ಮೊದಲನೇ ತಂಡ 30 ಅಂಕಗಳನ್ನು ಪಡೆದು ವಿಜೇತರಾಗಿದ್ದಾರೆ. ಮೂರನೇ ತಂಡ 20 ಅಂಕಗಳನ್ನು ಪಡೆದು ಈಗ ಈ ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ವಿಜೇತರಾದ ತಂಡವನ್ನು ನೋಡುತ್ತಾ ಹೋಗೋಣ. ಮೊದಲನೇ ತಂಡ 30 ಅಂಕಗಳನ್ನು ಪಡೆದು ವಿಜೇತರಾಗಿದ್ದಾರೆ. ಎರಡನೇದಾಗಿ ಮೂರನೇ ತಂಡ 20 ಅಂಕಗಳನ್ನು ಪಡೆದು 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಮೂರನೇದಾಗಿ 2 ಮತ್ತು 4ನೇ ತಂಡ ಸಮವಾದ ಅಂಕಗಳನ್ನು ಪಡೆದು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಧನ್ಯವಾದಗಳು.